ಸಂಪೂರ್ಣ ತಪ್ಪೈತೆ. ತಪ್ಪಿಲ್ಲ. ಒಂದೇ ಉದಾಹರಣೆ ಒಂದೇ ನಿಮಿಷ ಮೈನಾರಿಟಿ ಹಾಸ್ಟೆಲ್ ಒಂದ್ ನಿಮಿಷ ನಿಮ್ಗೆ ಒಂದ್ ನಿಮಿಷ ಏನು ಮಾಹಿತಿಗಳು ಬರ್ತಾ ಇದೆ, ದಯವಿಟ್ಟು ಪುನರ್ ಪರಿಶೀಲನೆ ಮಾಡಿ. ನೀವು ಕಷ್ಟಪಡೋದು ಬೇಡ, ನೀವು ಇನ್ನು ಬಜೆಟ್ ನಲ್ಲಿ ಹೇಳಿ. ಆದ್ರೆ ತಪ್ಪು ಇದು ಹೋಗ್ತಾ ಇದೆ, ನಾವು ಕೂಡ ನೋಡ್ತಾ ಇದೀವಿ ಇಲ್ಲಿ. ಅವಾಗಿಂದ ತುಂಬಾ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಯಾರೋ ಕೊಡೋರು ಅಧಿಕಾರಿಗಳು. ಆ ರೀತಿ ಬೇಡ ಫಿಗರ್. ಓಕೆ, ನಮ್ಮ ನೀವು ಹಾಸ್ಟೆಲ್ಗಳು ಜಾತಿವಾರ ಹಾಸ್ಟೆಲ್ಗಳು ಏನಿಲ್ಲವ, ಈ ಜಾತಿವಾರ ಹಾಸ್ಟೆಲ್ಗಳು ಇರಬಾರ್ದು. ಇಂಟಿಗ್ರೇಟೆಡ್ ಎಲ್ಲಾ ಜಾತಿಗಳಿಗೆ, ಅಲ್ಪಸಂಖ್ಯಾತರಿರ್ಲಿ, ಎಸ್ಸಿಗಳಿರ್ಲಿ, ಎಸ್ಟಿಗಳಿರ್ಲಿ, ಒಬಿಸಿಗಳಿರ್ಲಿ, ಅವ್ರಿಗೆಲ್ಲರಿಗೂ ಕೂಡಿ ಒಂದು ಹಾಸ್ಟೆಲ್ಗಳಾಗಬೇಕು, ಹೊಸ ಗೆಟ್ಟೋಗಳಾಗಬಾರ್ದು, ಹೊಸ ಅರ್ಜನ್ ಕೆರೆಗಳಾಗಬಾರ್ದು ಅಂತ ಹೇಳಿ ನಾನು ಬೊಮ್ಮಾಯಿಯವ್ರ ಹತ್ರ ಕಳಕಳಿಯಿಂದ ವಿನಂತಿ ಮಾಡಿ ಡಿಸ್ಕಷನ್ ಮಾಡಿದಾಗ ಬೊಮ್ಮಾಯಿಯವರು ಒಪ್ಪಿ ಅಂತ್ಯೋದಯ ಹಾಸ್ಟೆಲ್ಗಳನ್ನು ಮಾಡಿದ್ರು. ಇಡೀ ರಾಜ್ಯದಲ್ಲಿ 6 ಅಂತ್ಯೋದಯ ಹಾಸ್ಟೆಲ್ಗಳನ್ನು ಮಾಡಿದ್ರು. ಒಂದು ದೀನ್ ದಯಾಳ ಅಂತ್ಯೋದಯ ಹಾಸ್ಟೆಲ್ಗಳು ಮಾಡಿದ್ರು. ದೀನ್ ದಯಾಳ ಹಾಸ್ಟೆಲ್ ನಮ್ಮ ಧಾರವಾಡದಲ್ಲಿ ಒಂದು, ಬೆಳಗಾವಿಯಲ್ಲಿ ಒಂದು, ಗುಲ್ಬರ್ಗದಲ್ಲಿ ಒಂದು, ಮಂಗಳೂರಲ್ಲಿ ಒಂದು, ಮೈಸೂರಲ್ಲಿ ಒಂದು, ಬೆಂಗಳೂರಲ್ಲಿ ಒಂದು. ಕೇವಲ ದೀನ್ ದಯಾಳ್ ಹಾಸ್ಟೆಲ್ಗಳನ್ನ 6 ಹಾಸ್ಟೆಲ್ಗಳು, ಒಂದೊಂದು ಹಾಸ್ಟೆಲ್ನಲ್ಲಿ 1,000 ಕೆಪಾಸಿಟಿ ಇರುವಂತಹ ಹಾಸ್ಟೆಲ್ಗಳನ್ನು ಮಾಡಿದ್ರು. ಇದು ಬೇರೆ ಬೇರೆ ಇರ್ತಿದೆ. ಮತ್ತು ಎಸ್ಸಿದಲ್ಲಿ ಬೇರೆ ಹಾಸ್ಟೆಲ್ಗಳು, ಎಸ್ಟಿಗಳಲ್ಲಿ ಬೇರೆ ಹಾಸ್ಟೆಲ್ಗಳು, ಒಬಿಸಿಗಳಲ್ಲಿ ಬೇರೆ ಹಾಸ್ಟೆಲ್ಗಳು, ಎಲ್ಲ ಕಂಪ್ಲೀಟ್ ಆಗಿದೆ. ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಹಾಸ್ಟೆಲ್ಗಳು ಕಂಪ್ಲೀಟ್ ಆಗಿದಾವೆ. ಫಿಗರ್ ತಪ್ಪು ಕೊಡ್ತಿದ್ದಾರೆ. ನನ್ನ ಅಧ್ಯಕ್ಷರೇ, ಇದು ನಮ್ಮ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಮಾಹಿತಿ. ಇದು ನೀವು ಹೇಳ್ತಕ್ಕಂಥ ಮಾಹಿತಿ ಅದು ಸುಳ್ಳು ಮಾಹಿತಿ ಇರಬಹುದು, ಅಥವಾ ನಿಮ್ಮಲ್ಲಿ ಇನ್ಫಾರ್ಮೇಶನ್ ಇಲ್ಲದೆ ಇರಬಹುದು. ಇನ್ಫಾರ್ಮೇಶನ್ ಹೇಳಿದರು ವಿರೋಧ ಪಕ್ಷ ನಾಯಕ. ಸರ್ಕಾರವೇ ಕೊಟ್ಟಿದ್ದದು. ಈಗ ಚರ್ಚೆ ಬೇಡ, ಅವ್ರು ಹೇಳ್ತಾರೆ ಚರ್ಚೆ ಬೇಡ. ಈಗ ನಮ್ಮ ಅವಧಿನಲ್ಲಿ, ಕಾಂಗ್ರೆಸ್ ಅವಧಿನಲ್ಲಿ 543 ಹಾಸ್ಟೆಲ್ಗಳನ್ನು ಮಾಡಿದ್ದು. 2013-14ರಿಂದ 17-18ರವರೆಗೆ. ಆಮೇಲೆ 19-20 ಏನೂ ಇಲ್ಲ, 20-21 ಏನೂ ಇಲ್ಲ, 21-22 1, 22-23 4. ನೀವು ಒಪ್ಪದೇ ಇರಬಹುದು. ನಿಮ್ಮ ಫಿಗರ್ ಇದೆಯನ್ರಿ ನಿಮ್ಮ ಹತ್ರ? ಎಲ್ಲಿದೆ? ಸುಮ್ಮನೆ ಗೊತ್ತಿಲ್ಲ ಏನೋ ಹೇಳ್ತಾ ಇದ್ರಿ. ನಾವು 23-24ರಲ್ಲಿ 3, 24-25ರಲ್ಲಿ 155, 25-26ರಲ್ಲಿ 62, ಒಟ್ಟು 220. ಎರಡೂ ಸೇರಿದ್ರೆ ನಮ್ಮ ಅವಧಿಯಲ್ಲಿ 543 ಪ್ಲಸ್ 220, 763 ಇಷ್ಟು ಮಾಡಿದೀವಿ. ನೀವು ಮಾಡಿರ್ತಕ್ಕಂಥದ್ದು ಇದನ್ನ ಹೇಳಿಸಿದ್ರೆ, ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂತಂದ್ರೆ ಏನ್ ಹೇಳೋದು? ಸೊ ಆಮೇಲೆ ನೀವು ಮನೆಗಳು ಕಟ್ಟಿದ್ದು ನಾವು 2013-14ರಿಂದ 17-18ರವರೆಗೆ ಪ್ರತಿ ವರ್ಷ 5 ವರ್ಷದಲ್ಲಿ ನಾವು ಪ್ರತಿ ವರ್ಷ 3 ಲಕ್ಷ ಮನೆ ಕಟ್ತೀವಿ ಅಂತ ಹೇಳೋದು. ಆದ್ರೆ ಕಟ್ಟಕ್ಕಾಗದೆ ಆದದ್ದು 14,52,000 ಮನೆಗಳು. ನೀವು ಕಟ್ಟಿದ್ದು ಬರೀ 5 ಲಕ್ಷ ಚಿಲ್ಲರೆ ಮನೆಗಳು. ಅದರಿಂದ ಇದನ್ನ ಹೇಳಿದ್ದು ನಾವು. ಇದನ್ನ ಹೇಳಿದ್ರೆ ಇಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಹೇಳಿ ಓದಿಸ್ತೇವೆ. ರಾಜ್ಯಪಾಲರು ಓದದೆ ಹೋದ್ರೆ ಏನ್ ಮಾಡಕ್ಕಾಗತ್ತೆ? ಕೊಡ್ಲಿಲ್ಲಪ್ಪ, ಉಳಿದವರಿಗೆ ಕೊಟ್ಟಿದ್ದಾರೆ. ಮನೆ ಹಳೆ 2.5 ವರ್ಷದ್ದು ಹೇಳಿ ಸರ್. ಹಳೆ ಮನೆಗಳನ್ನೇ 4,19,000 ಮನೆಗಳನ್ನು ಮುಗಿಸಿದ್ದೇವೆ 3 ವರ್ಷದಲ್ಲಿ.
கொண்டே பார்த்திருந்து. ಆಮೇಲೆ ನಮ್ಮ ಅವಧಿನಲ್ಲಿ ಮುಂದೆ ಜ್ಞಾನೇಂದ್ರ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಪ್ರಸಕ್ತ ಸರ್ಕಾರದ ಅವಧಿಯಲ್ಲಿ ಡಿಸೆಂಬರ್ 25ರ ಅಂತ್ಯಕ್ಕೆ ವಿವಿಧ ಯೋಜನೆಗಳಡಿ 4,19,454 ಮನೆಗಳನ್ನು ಪೂರ್ಣಗೊಳಿಸಿದೆ. ಇಲ್ಲ, ಈಗ 3 ವರ್ಷದಲ್ಲಿ ಸ್ಯಾಂಕ್ಷನ್ ಮಾಡಿಲ್ಲ ಸರ್. Sanction ಮಾಡಿರೋದಲ್ಲ. ತಾವು ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಕೇಳಿ. ನನಗಂತೂ ಒಂದು ಮನೆ ಬರಲಿಲ್ಲ, ಸರ್. ನೀವು ಹಿಂಗೆ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಗಲ್ಲಿ ಹಳ್ಳಿಲಿ ಕೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸಿದ್ದರಾಮಯ್ಯನವರು ಸುಳ್ಳು ಹೇಳೋದಿಲ್ಲ, ನೀನೇನೋ ವಂಚನೆ ಮಾಡಿದೀಯ ಅಂತ ನಮ್ಗೆ ಹೇಳ್ತಾರೆ, ನಮ್ ಶಾಸಕರುಗಳಿಗೆ. ಆಯ್ತು, ಇದು ನಮ್ ಕಷ್ಟ. ನೀವ್ ಏನಾದ್ರು ಹೇಳಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಕೊಡಿ. ಜ್ಞಾನೇಂದ್ರ ಅವರೇ, ಆನ್ಸರ್ ಅಲ್ಲ ಅವ್ರು ಬಹಳ ಜಾಣತನದ ಶಬ್ದ ಉಪಯೋಗ ಮಾಡಿದ್ರು. ಮನೆಗಳು ಕಂಪ್ಲೀಟ್ ಆಗಿದಾವೆ ಅಂತ ಹೇಳಿದ್ರು, ಹೌದು. ಸ್ಯಾಂಕ್ಷನ್ ಆಗಿದಾವೆ ಅಂತ ಹೇಳಿಲ್ಲ. ಅದನ್ನೇ ಯಾವ್ದು ಭಾರತೀಯ ಜನತಾ ಪಕ್ಷ ಶುರು ಮಾಡಿದ ಮನೆಗಳನ್ನ ಕಂಪ್ಲೀಟ್ ಮಾಡಿದ್ರು, ಅದನ್ನ ಹೇಳಿದ್ರು ಅವರು. ಶುರು ಮಾಡಿದ್ದೇವೆ ಅಂತ ಹೇಳಿಲ್ಲ, ಬಹಳ ಜಾಣತನದ ಉತ್ತರ ಕೊಟ್ಟರು. ಓಕೆ. ಅಲ್ಲ ಅರವಿಂದ್ ಅವರ ಹೇಳಪ್ಪ ಇಲ್ಲಿ 6,948 ಕೋಟಿ ರೂಪಾಯಿ ನಾವು ಕೊಟ್ಟಿದೀವಲ್ಲ, ಖರ್ಚಾಗಿ ಮಾಡಿರೋರು ಯಾರು? 6,948 ಕೋಟಿ ಯಾರು ಖರ್ಚು ಮಾಡಿರೋರು? ನೀ ಕೊಟ್ಟಿದ್ದ? ನಿಮ್ ಪಕ್ಷ ಕೊಟ್ಟಿದ್ದ? ಕೇಂದ್ರ ಕೊಟ್ಟಿದ್ದ? ನೀವು ಏನೇನು ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡಿಲ್ಲ. ಈಗ 6,948 ಕೋಟಿ ಖರ್ಚು ಮಾಡಿ ಅದನ್ನ ಹೇಳಿ ಸರ್, ಹೊಸ ಮನೆಗಳು ಸ್ಯಾಂಕ್ಷನ್ ಮಾಡಿರೋ ಇಲ್ಲೋ ಅದನ್ನ ಹೇಳ್ಬಿಡಿ. 6,948 ಕೋಟಿ ಖರ್ಚು ಮಾಡಿದ್ದೀವಲ್ಲ 3 ವರ್ಷದಲ್ಲಿ. ಸರ್ ಅಧ್ಯಕ್ಷರೇ, ಹಾಗಾದ್ರೆ ನೀವು ನಾವು ಸರ್ ಇವ್ರಿಗೆ ಹಿಂದೆ 16, 17, 18ರಲ್ಲಿ ನಿಮ್ ಆಗಿದ್ದು, ಮುಂದೆ 4 ವರ್ಷ ನಿಮ್ ಆಡಳಿತದಾಗ ಒಂದು ಮನೆ ಕಂಪ್ಲೀಟ್ ಮಾಡಕ್ಕಾಗ್ಲಿಲ್ಲ, ₹1 ಕಟ್ಟಕ್ಕಾಗ್ಲಿಲ್ಲ ನಿಮ್ಗ. ಇದನ್ನ ಸಿದ್ದರಾಮಯ್ಯ ಸಾಹೇಬರು 6,000 ದುಡ್ಡು ಏನೇ ಸ್ಪೆಷಲ್ ಅಡಿಷನ್ ದುಡ್ಡು ಕೊಟ್ಟಿದ್ರಿಂದ ಅದು ಕಂಪ್ಲೀಟ್ ಆಯ್ತು. ನಿಮ್ ಕಡೆ ₹1 ಕೊಡಕ್ಕಾಗ್ಲಿಲ್ಲ. ಸೆಂಟ್ರಲ್ ಗವರ್ಮೆಂಟ್ ಲಿಂದನೂ ಇದ್ದಂತ ಅದ್ರ ಮೇಲೆ GST ಹಾಕಿದ್ರಿ ನೀವು. ನಮ್ ಸರ್ಕಾರ UPA ಗವರ್ಮೆಂಟ್ ನಿಮ್ ಬಜೆಟ್ ನಲ್ಲಿ ಪ್ರಸ್ತಾಪ ಮಾಡಿದಾಗನೆ ನೀವ್ ಎಷ್ಟು ಮನೆ ಮಂಜೂರು ಮಾಡಿದೀರಿ ಅಂತ ಹೇಳ್ಬಿಡಿ ಅಷ್ಟೇ. ಕಂಪ್ಲೀಟ್ ಮಾಡ್ಕೊಂಡೇ ಇರೋದು ಬೇರೆ ಅಲ್ರಿ. ನೀವು ಅಪ್ಪ ಆಯ್ತು ಹೇಳಿದ್ರಲ್ಲ, ನೀವು ಯಾಕೆ ಮಾತಾಡ್ತೀರಿ? ಯಾರಕ್ಕೆ ಜ್ಞಾನೇಂದ್ರ? ಅಭಯ್ ಪ್ರಸಾದ್ ಮುಖ್ಯ ಹೇಳ್ತಾರೆ ಯಾಕೆ? ಅದು ಸ್ಲಮ್ ಬೋರ್ಡ್ ಚೇರ್ಮನ್. ನೀವು ಚರ್ಚೆ ಮಾಡಬೇಡಿ. ನೀವು ಯಾಕೆ ಚರ್ಚೆ ಮಾಡ್ತೀರಲ್ಲ? ಮನೆ ಸ್ಯಾಂಕ್ಷನ್ ಮಾಡಿದ್ರಿ, ದುಡ್ಡು ಕೊಟ್ಟಿಲ್ಲ, ಕಟ್ಲೂ ಇಲ್ಲ. ನಾವು ಮಾತಾಡಬೇಡಿ ಚಂದ್ರಪ್ರಸಾದ್ ಅವರೇ, ನೀವು ಮಾತಾಡಬೇಡಿ. ಸರ್ ದಯಮಾಡಿ ಸ್ಲಮ್ ಬೋರ್ಡ್ ನಲ್ಲಿ ಒಂದೇ ಒಂದು ಮನೆ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ ಅವರು. ಅವ್ರ ಅವಧಿ 4 ವರ್ಷದಲ್ಲಿ ಒಂದೇ ಒಂದು ಮನೆ ಕೂಡ ಸ್ಯಾಂಕ್ಷನ್ ಮಾಡಿಲ್ಲ. ಎಲ್ಲ 16, 17, 18 ಈಗ ಕಂಪ್ಲೀಟ್ ಮಾಡಕತ್ತೀವಿ. ನಿಮ್ಮ ಅವಧಿಯಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ ನೀವು ಸ್ಲಮ್ ಬೋರ್ಡ್ಗೆ. ಕೇಳಪ್ಪ, ಈಗ ನೋಡಿ, ನಿಮ್ಮ ಅವಧಿನಲ್ಲಿ ಒಂದು ಮನೆನೂ ಕೂಡ ಸ್ಯಾಂಕ್ಷನ್ ಮಾಡಲಿಲ್ಲ. ಎಲ್ಲಿ ಮಾಡಿದ್ರಿ? ಕೊಡ್ಲಿಲ್ಲ. ಹೌದು, ನಮ್ ಸರ್ಕಾರದಲ್ಲಿ ಮಾಡಿ. ಸರ್ ದಯಮಾಡಿ ಸುಮ್ಮನೆ ಡಿಸ್ಟರ್ಬ್ ಮಾಡೋದ್ ಬೇಡ. ಅಲ್ಲಲ್ಲ, ಏನಂದ್ರೆ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಿ, ನೀವು ದುಡ್ಡು ಕೊಟ್ಟಿಲ್ಲ, ಹಿಂಗೆಲ್ಲ ವಾದ ಮಾಡಿದ್ರೆ, ಹಿಂದೆ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ 2017, 18ರಲ್ಲಿ ಸ್ಯಾಂಕ್ಷನ್ ಆಗಿತ್ತು. ನಂತರ ಸೋಮಣ್ಣ ಸಚಿವ ಆದಾಗ ಅದನ್ನ ತೀರಿಸಬೇಕು, ಎಷ್ಟು ಒದ್ದಾಡಿದ್ರು ಅಂತೇಳಿ ದೊಡ್ಡ ಡಿಬೇಟ್ ನಡೀತಿಲ್ಲ. ಗೊತ್ತಿದೆ ನಮಗೆ. ನಿಮ್ ಸರ್ಕಾರ ಸ್ಯಾಂಕ್ಷನ್ ಮಾಡಿದ್ದು, ನಾನ್ ಮನೆ ಕಟ್ತೆ ಅಂತೆಲ್ಲ ಚರ್ಚೆ ನಡೀತು. ಹಿಂಗೂ ಇದು ಹಂಗೆ ಅಂತ
ನೀವು ಕೊನೆ ವರ್ಷ ಎಲ್ಲರೂ ಸ್ಯಾಂಕ್ಷನ್ ಮಾಡೇ ಹೋಗ್ತಾರೆ, ದುಡ್ಡನ್ನು ಅಲೋಕೇಟ್ ಮಾಡಿರ್ತಾರೆ. ದುಡ್ಡನ್ನು ಅಲೋಕೇಟ್ ಮಾಡದಲ್ಲೇ ಬಜೆಟ್ ಅಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಅಲೋಕೇಟ್ ಮಾಡಿದ ನಂತರ ಮುಂದೆ ಅದು ಕ್ಯಾರಿ ಫಾರ್ವರ್ಡ್ ಆಗಿ ಆಗ್ತದೆ. ಅದನ್ನ ಬಿಟ್ಟು ನಿಮ್ಗೆ ಕೊಟ್ಟಿಲ್ಲ ಅಂದ್ರೆ ಏನು? ಈಗ 2.5 ವರ್ಷದಲ್ಲಿ ಈ ಸರ್ಕಾರ ಗ್ರಾಮ ಪಂಚಾಯತಿಗಳಿಗೆ ಎಷ್ಟೆಷ್ಟು ಮನೆಗಳನ್ನು ಟಾರ್ಗೆಟ್ ಕೊಟ್ಟಿದೆ ಅಂತ ಹೇಳಿ ನೋಡೋಣ. ಒಂದು ಮನೆ ಕೊಡ್ಲಿಲ್ಲ, ಒಂದೇ ಒಂದು ಮನೆಯನ್ನ ಗ್ರಾಮ ಪಂಚಾಯತಿಗಳಿಗೆ ಕೊಡ್ಲಿಲ್ಲ. 2.5 ವರ್ಷ ಆಯ್ತು. ಆಶ್ರಯ ಸಮಿತಿ ಅಧ್ಯಕ್ಷರು ನಾವು. ಓಕೆ, ಮಾನ್ಯ ಅಧ್ಯಕ್ಷರೇ, ನಾವು ಇವರು ದುಡ್ಡು ಕೊಡದೆ ಸ್ಯಾಂಕ್ಷನ್ ಮಾಡಿದಂತ ಮನೆಗಳನ್ನ 4,19,454 ಮನೆಗಳನ್ನ ಕಟ್ಟಿ ಪೂರ್ಣಗೊಳಿಸಿದ್ದೇವೆ. ಅದಕ್ಕೋಸ್ಕರ 6,948 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಹಿಂದೆ 2013-14ರಿಂದ 17-18ವರೆಗಿದ್ದಾಗ 15 ಲಕ್ಷ ಮನೆಗಳು ಕಟ್ತೀವಿ ಅಂತ ಹೇಳಿದ್ದವು. ನಾವು 14,52,000 ಮನೆಗಳನ್ನ ಕಟ್ಟಿದ್ವಿ. ಇವರು ಅವಧಿನಲ್ಲಿ 5 ಲಕ್ಷದ ಚಿಲ್ಲರೆ ಮನೆಗಳನ್ನ ಕಟ್ಟಿದ್ರು 4 ವರ್ಷದಲ್ಲಿ. ಸೊ ದಿಸ್ ಇಸ್ ದಿ ಟ್ರೂತ್. ಸೊ ಇದನ್ನ ನಮ್ಮ ಗವರ್ನರ್ಸ್ ಅಡ್ರೆಸ್ ನಲ್ಲಿ ಇದನ್ನು ಹೇಳಿದ್ರೆ ನೀವು ಅವರು ಓದ್ಲಿಲ್ಲ, ಪೂರ ನೀವು ಓದಕ್ ಹೋಗಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಹೇಳದಂತ ಅನೇಕ ವಿಚಾರಗಳನ್ನ ನಾವು ಈ 3 ವರ್ಷದಲ್ಲಿ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನೆಲ್ಲ ಬಜೆಟ್ ಪುಸ್ತಕದಲ್ಲಿ ನಾವು ಹೇಳಿದ್ದೀವಿ, ಸಾಧನೆಗಳನ್ನೆಲ್ಲ ಹೇಳಿದ್ದೀವಿ. ನಾವು ಮುಂದೆ ಏನ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೀವಿ. ಸೊ ಅದನ್ನ ಓದಿದ್ರೆ ಚೆನ್ನಾಗಿರ್ತಿತ್ತು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸರ್ಕಾರ ನಮ್ಮದೇ ಆದಂತ ಮಾದರಿ ಸರ್ಕಾರವನ್ನ ಈ ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜನಪರವಾದಂತ ಸಮಾಜಮುಖಿಯಾದಂತ ಸರ್ಕಾರವನ್ನು ಕೊಡ್ತಾ ಇದ್ದೀವಿ. ಇದನ್ನ ನಮ್ಮ ಮಾದರಿನ ನಿಮ್ಮ ಕೇಂದ್ರದ ಮಂತ್ರಿಗಳು ಮತ್ತು ರಾಜ್ಯಗಳ ಮುಖ್ಯಮಂತ್ರಿಗಳು ಏನೇನು ಹೇಳಿದ್ದಾರೆ ಅಂತ ನಿಮಗೆ ಓದಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ಅಭಿವೃದ್ಧಿ ಮಾದರಿಯನ್ನ ಕೇಂದ್ರದ ಹಲವಾರು ಸಚಿವರುಗಳು, ಹಲವು ರಾಜ್ಯಗಳ ಬಿಜೆಪಿ ಮುಖ್ಯಮಂತ್ರಿಗಳು ಶ್ಲಾಘಿಸಿದ್ದಾರೆ. ಕೇಂದ್ರ ಸಚಿವರಾದಂಥ ಜಿತನ್ ರಾಮ್ ಮಾಂಜಿ ನಮ್ಮ ಕರ್ನಾಟಕ ಅಭಿವೃದ್ಧಿ ಮಾದರಿ ಸರ್ವೋದಯದ ಸಾಕಾರ ಎಂಬ ಪುಸ್ತಕವನ್ನು ಓದಿ, ಸರ್ವೋದಯದ ಸಾಕಾರ ಅಂತ ಒಂದು ಪುಸ್ತಕ ನಾವು ಪ್ರಕಟಣೆ ಮಾಡಿದ್ದು. ಅದನ್ನ ನಿಮ್ಮ ಜಿತನ್ ರಾಮ್ ಮಾಂಜಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ನೋಡಿ ಪತ್ರ ಬರೆದಿರೋದವರು ಜಿತನ್ ರಾಮ್ ಮಾಂಜಿ. Thank you very much for sending me publication titled Karnataka Model of Development, the model that delivers, the state that leads. It is the need of the time that we build a state where growth is inclusive, governance is transparent, and development reaches the last person in the queue. Hence, this model can prove the path shower to the other states as well. I once again extend my sincerest thanks for sending me the said book. ಅಂತ ಇವರು ಜಿತನ್ ರಾಮ್ ಮಾಂಜಿ ಇವರು ಹೇಳಿರ್ತಕ್ಕಂಥದ್ದು, ಇವರು ಪತ್ರ ಬರೆದಿರ್ತಕ್ಕಂಥದ್ದು. ನಿತಿನ್ ಗಡ್ಕರಿ ಅವರು appreciate your gesture and the efforts being made by you in the advancement of good governance in Karnataka.
ನಿತಿನ್ ಗಡ್ಕರಿ ಅವರು ಹೇಳಿರೋದು. ಮಿಜೋರಾಂನ ಮುಖ್ಯಮಂತ್ರಿಗಳಾದ ಲಾಲ್ಡು ಓಮಾರ್ ಅವರು ದಿ ಎಂಫಸಿಸ್ ಆನ್ ಇನ್ಕ್ಲೂಸಿವ್ ಗ್ರೋತ್, ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ಅಂಡ್ ಲಾಸ್ಟ್ mile delivery is truly commendable. I appreciate your thoughtful gesture in sharing these insights and best practices, which will certainly contribute to the broader dialogue on people-centric governance ಎಂದು 30/7/2025 ಬರೆದಿದ್ದಾರೆ. ಆಮೇಲೆ ಕೇಂದ್ರದ ಯುವಜನ ಸೇವೆ ಮತ್ತು ಕ್ರೀಡಾ ರಾಜ್ಯ ಸಚಿವರಾದಂಥ ರಕ್ಷಾ ನಿಖಿಲ್ ಕಾಡ್ಸೆ ಅವರು ಬರೆದಿರೋದು, such institutions not only strengthen the socio-economic fabric of the state but also prove valuable insights for policy formulation and implementation at the national level. Your efforts to document and share these experiences are highly appreciated as they foster knowledge exchange and inspire collaborative progress ಎಂದು ದಿನಾಂಕ 21/7/2025 ಬರೆದಿದ್ದಾರೆ. ಅದರಿಂದ ಕೇಂದ್ರ ಸರ್ಕಾರದ ಅನೇಕ ಜನ ಕೇಂದ್ರದ ಮಂತ್ರಿಗಳು ಮತ್ತು ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಅಭಿವೃದ್ಧಿ ಮಾಡೆಲ್ ಇದೆಯಲ್ಲ, ಈ ಮಾಡೆಲ್ ಅನ್ನ ಅಪ್ರಿಸಿಯೇಟ್ ಮಾಡಿ ಬರೆದಿರ್ತಕ್ಕಂಥದ್ದನ್ನ ನಿಮಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇನೆ. ಅದರಿಂದ ನಾವು ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಂತ ಅನೇಕ ವಿಚಾರಗಳನ್ನ ಅವರು ಓದಬೇಕಾಗಿತ್ತು. ಓದಿದ್ರೆ ಇಡೀ ರಾಜ್ಯಕ್ಕೆ ಗೊತ್ತಾಗ್ತಿತ್ತು. ಅದರಲ್ಲಿ ಏನು ಕೂಡ ನಿಷಿದ್ಧವಾದಂತ ಪದಗಳು ಯಾವುದೂ ಇರಲಿಲ್ಲ, ಸಂವಿಧಾನಕ್ಕೆ ವಿರುದ್ಧವಾದಂತ ಪದಗಳೇನು ಕೂಡ ಇರಲಿಲ್ಲ. ಇದನ್ನ ಓದಬೇಕಾಗಿತ್ತು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇನ್ನು ಮನ್ರೇಗಾ ಬಗ್ಗೆ ನಾಳೆ ನಾಳಿದ್ದು ಚರ್ಚೆ ಆಗುತ್ತೆ. ಅದನ್ನು ಚರ್ಚೆ ಮಾಡುವಾಗ ಉಳಿದ ವಿಚಾರಗಳನ್ನ ಮನ್ರೇಗಾ ಬಗ್ಗೆ ಮಾತಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ 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 ವಿಚಾರದಲ್ಲಿ ಲ್ಯಾಂಡ್ ಆರ್ಡರ್ ವಿಚಾರದಲ್ಲಿ ತಾವು ನಾನೇ ಪರ್ಮಿಷನ್ ಕೊಡ್ತಾ ಇದ್ದೀನಿ ಅವ್ರಿಗೆ ಮಾತಾಡ್ಲಿ ಅಂತ. ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡ್ಬೇಕಲ್ಲ. ನೀವು ಹೇಳಿದ್ರಲ್ಲ ಅಂತ ಹೇಳಿ ಅದರಿಂದ ರಾಜ್ಯಪಾಲರ ಭಾಷಣವನ್ನ ಈಗ ನೀನು ಕೊನೆಯಲ್ಲಿ ಮಾತಾಡೋದಿಲ್ಲಪ್ಪ. ನನ್ನ ಮೇಲೆ ಸ್ಪೀಕರ್ ಅವರು ನೀವು ಮಾತಾಡಬೇಕು ಅಂತ ಹೇಳಿ ಕಾಯಿಲೆ ಬಿದ್ದಿದ್ದೀವಿ, ಆದ್ರೂ ನೀವು ಮಾತಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅದ್ರ ಮೇಲೆ ಮಾತಾಡಿ ಸರ್. ಅವರು ಲ್ಯಾಂಡ್ ಆರ್ಡರ್ ಬಗ್ಗೆ ನೀನು ಮಾತಾಡಿಲ್ಲ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು, ಅವರು ಮುಂಚಿತವಾಗಿ ಕೊಡಬೇಕಾಗಿತ್ತು. ಆದ್ರೆ ಈಗ ಕೊಡ್ತಾ ಇದ್ದಾರೆ. ನಥಿಂಗ್ ರಾಂಗ್ ಇಟ್. ನಿಮಗೆ ಸಂಬಂಧಪಟ್ಟಿದ್ದು ಸರಿಯಲ್ಲ. ಅಧ್ಯಕ್ಷ, ಬಳ್ಳಾರಿ ಘಟನೆ ಬಗ್ಗೆ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ ನಾನು ಆಮೇಲೆ ನಿಮ್ಮ ಬಳ್ಳಾರಿ ಗಲಾಟೆ ಅವರೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಬಳ್ಳಾರಿ ಬಗ್ಗೆ SIT ಮಾಡಿದೀವಿ, CID ಅಲ್ಲ, SIT ಮಾಡಿದೀವಿ, ಸಿಐಡಿ ಕೊಟ್ಟಿದ್ದೆ, CID ಮಾಡಿದೀವಿ. ಈಗ ಅವ್ರ ಮಾತು ಮತ್ತೆ ನೀವು ಕಂಕ್ಲೂಡ್ ಮಾಡಿ. CID ಮಾಡಿದೀವಿ. ಅದು ತನಿಖೆ ಕೂತ್ಕೊಳ್ಳಿ ಜನಾರ್ದನ್ ರೆಡ್ಡಿ ಅವರೇ. ಅದರಿಂದ ಅದು ವರದಿ ಕೊಟ್ಟ ಮೇಲೆ, ಅದು ಸತ್ಯಾಂಶ ಹೊರಗಡೆ ಬಂದ ಮೇಲೆ ಯಾರೇ ಎಷ್ಟೇ ದೊಡ್ಡವರಾದರೂ ಕೂಡ ಅವರು ಯಾವುದೇ ಗುಂಪಿನವರಾಗಿರ್ಲಿ ಅವ್ರ ಮೇಲೆ ಕಠಿಣವಾದ